2026ರ SSLC ಗಣಿತ ಪರೀಕ್ಷೆ ಮ್ಯಾಥ್ಸ್ ಎಕ್ಸಾಮ್ ರಿಲೀಸ್ ಮಾಡಿದ್ವಿ ನನ್ನ ಲಾಂಗ್ ವಿಡಿಯೋ ಮತ್ತೆ ಶಾರ್ಟ್ಸ್ ಅಲ್ಲಿ 4 ಮಾರ್ಕ್ಸ್ ಕ್ವೆಶ್ಚನ್ಸ್ ಯಾರ್ಯಾರು ನೋಡಿದ್ರಿ ಅವರು ಈಸಿಯಾಗಿ 34 ಮಾರ್ಕ್ಸ್ ನ ತಗೊಂಡಿದ್ದಾರೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. 10 ಮಾರ್ಕ್ಸ್ ಕ್ವೆಶ್ಚನ್ ಎಕ್ಸಾಕ್ಟ್ಲಿ ಸೇಮ್ ಕ್ವೆಶ್ಚನ್ ನಾವೇನು ಡಿಸ್ಕಸ್ ಮಾಡಿದ್ವಿ ನನ್ನ ನಾವು ಯಾವ್ಯಾವುದು 10 ಮಾರ್ಕ್ ಕ್ವೆಶ್ಚನ್ ಎಕ್ಸಾಕ್ಟ್ಲಿ ಅಪಿಯರ್ ಆಗಿತ್ತು ಅಂತ ನೋಡೋಣ ವಿತ್ ಪ್ರೂಫ್. MCQ ಇಂದ 3 ಕ್ವೆಶ್ಚನ್ಸ್ ಅಪಿಯರ್ ಆಗಿತ್ತು. ಯಾವುದು ದ ಪ್ರಾಬಬಿಲಿಟಿ ಆಫ್ ಆನ್ ಇಂಪಾಸಿಬಲ್ ಇವೆಂಟ್ ಅಂತ. ಅದು ಫಸ್ಟ್ ಕ್ವೆಶ್ಚನ್ನೇ. ನೀವು ನನ್ನ ರಿವಿಷನ್ ಕ್ಲಾಸಸ್ನ ನೋಡಿದರೆ ನಿಮಗೆ ನಾನು ಒಂದು ಲಿಸ್ಟೇ ಮಾಡಿದ್ದೆ ಯಾವ್ದ್ಯಾವ್ದು ಇಂಪಾರ್ಟೆಂಟ್ MCQ ಅಲ್ಲಿ ಕೇಳ್ಬೋದು ಅಂತ. ಸೊ ಹಾಗಾಗಿ ಅಲ್ಲಿಂದ 1 ಮಾರ್ಕ್ಸ್ ಬರುತ್ತೆ. ಸೊ ಇಂಪಾಸಿಬಲ್ ಇವೆಂಟ್ಸಿಂದ 1 ಮಾರ್ಕ್ಸು. ನೆಕ್ಸ್ಟ್ ಇನ್ ದ ಸೆಕೆಂಡ್ ಕ್ವೆಶ್ಚನ್, ಇದು 4th ಕ್ವೆಶ್ಚನ್ ನಿಮ್ಮ ಎಕ್ಸಾಮ್ ಪೇಪರಲ್ಲಿ MCQ ಅಲ್ಲಿ 4th ಕ್ವೆಶ್ಚನ್ ಆಗಿರುತ್ತೆ. ಇನ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ A1x plus B1y plus C1 is equal to 0 and A2x plus B2y plus C2 is equal to 0. If A1 by A2 is not equal to B1 by B2, then the equation. ಇದು ನಿಮ್ಮ Observe the second question. ಎಕ್ಸಾಮ್ನ 4th ಕ್ವೆಶ್ಚನ್ MCQ ಕ್ವೆಶ್ಚನ್ ಆಗಿರುತ್ತೆ. ಅದು ನಾನು ಶಾರ್ಟ್ಸಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಎಕ್ಸಾಕ್ಟ್ ಸೇಮ್ ಕ್ವೆಶ್ಚನ್ ಅಪಿಯರ್ ಆಗಿದೆ. ಹಾಗೆಯೇ ನಾವು ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್ ಇಂದ ದ ಕೋಆರ್ಡಿನೇಟ್ ಆಫ್ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ 2, 3 and 4, 7 ಆರ್ ಅಂತ. ಇದು ಕೂಡ MCQ 7th ಕ್ವೆಶ್ಚನ್ ಕೊಟ್ಟಿದ್ದಾರೆ. ಇದನ್ನು ಹೋಗಿ ನೋಡಿ. ಇದನ್ನು ನಾವು ರಿವಿಷನ್ ಕ್ಲಾಸಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ ಮಾಡಬೇಕಾದ್ರೆ ಇದೇ ಕ್ವೆಶ್ಚನ್ನ ನಾನು ಸಾಲ್ವ್ ಮಾಡಿದ್ದೆ. ಹಾಗಾಗಿ ನಿಮಗೆ MCQ ಇಂದ ಟೋಟಲ್ ಆಗಿ ಎಕ್ಸಾಕ್ಟ್ ಸೇಮ್ ಕ್ವೆಶ್ಚನ್ ಎಷ್ಟು ಬಂದಿದೆ, 3 ಮಾರ್ಕ್ಸ್ಗೆ ಬಂದಿದೆ. ಹಾಗೆ 1 ಮಾರ್ಕ್ಸಲ್ಲಿ ನೋಡೋದಾದರೆ ನಾನು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ತುಂಬ ಇಂಪಾರ್ಟೆಂಟ್ ಹೇಳಿದ್ದೆ. ಅದ್ರ ಸ್ಟೇಟ್ಮೆಂಟ್ ಕೊಡ್ತಾರೆ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ. ಹಾಗಾಗಿ ಅದನ್ನು ಕೊಟ್ಟಿದ್ದಾರೆ. ಹಾಗೆ 14th ಕ್ವೆಶ್ಚನ್, ಇಫ್ ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಇಕ್ವೇಷನ್ 4x plus py plus 8 is equal to 0 and 4x plus 4y plus 2 is equal to 0 are parallel, then find the value of p ಅಂತ 14th ಕ್ವೆಶ್ಚನ್. Here observe the 4th question. ಸೊ ನಾನು ಏನು ಮಾಡಿದ್ದೆ ಅಂತ ಹೇಳಿದ್ರೆ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್ನ ಅನಲೈಸ್ ಮಾಡಿ ಯಾವ್ಯಾವ ರೀತಿ ಕ್ವೆಶ್ಚನ್ಸ್ ಬರ್ಬೋದು, ಆ ಕ್ವೆಶ್ಚನ್ ಯಾವ ಇಯರಲ್ಲಿ ಅಪಿಯರ್ ಆಗಿದೆ, ತುಂಬ ಇಂಪಾರ್ಟೆಂಟ್ ಅಂತ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಿದ್ದೆ. ಆ ವಿಡಿಯೋ ನೋಡಿದವ್ರಿಗೆ ಈ ಕ್ವೆಶ್ಚನ್ ಗೊತ್ತಿರುತ್ತೆ. ಅದು ಇದೇ ಸೇಮ್ ಎಕ್ಸಾಕ್ಟ್ ಕ್ವೆಶ್ಚನ್ ಕೂಡ ನಾನು ಅಲ್ಲಿ ಹಾಕಿದ್ದೆ. ಸೊ ಅಲ್ಲಿಂದ ಎಲ್ಲಿಂದ ಎಷ್ಟು ಮಾರ್ಕ್ಸ್ ಆಯಿತು, 2 ಮಾರ್ಕ್ಸ್ ಆಯಿತು. ಆ್ಯಂಡ್ 2 ಮಾರ್ಕ್ಸ್ ಕ್ವೆಶ್ಚನಲ್ಲಿ ಬರೋದಾದರೆ ಪ್ರೂವ್ ದಟ್ 5 plus √3 ಈಸ್ ಆನ್ ಇರ್ರಾಷನಲ್ ನಂಬರ್. ಸೇಮ್ ಕ್ವೆಶ್ಚನ್ ಅಲ್ಲಿ ಲಿಸ್ಟ್ ಆಫ್ ಇರ್ರಾಷನಲ್ ನಂಬರ್ ಹಾಕಿದಾಗ ಇದು ಸೆಕೆಂಡ್ ಕ್ವೆಶ್ಚನ್ ಆಗಿತ್ತು. 5 plus √3 ಅನ್ನೋ ಇದು 17th ಕ್ವೆಶ್ಚನ್ನು. ಆ್ಯಂಡ್ ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್ 2x plus y is equal to 8, 3x minus y is equal to 7. ಇದು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಎಲಿಮಿನೇಷನ್ ಮೆಥಡಲ್ಲಿ ಮಾಡಿದ್ದೀನಿ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಸೇಮ್ ಕ್ವೆಶ್ಚನ್ ಅಪಿಯರ್ ಆಗಿದೆ. ಆ್ಯಂಡ್ ಇಲ್ಲಿ AP-ನಲ್ಲಿ 2 ಆಪ್ಷನಲ್ ಕ್ವೆಶ್ಚನ್ ಮತ್ತು ಮೇನ್ ಕ್ವೆಶ್ಚನ್ ಎರಡೂ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ. ಅದು 19th ಕ್ವೆಶ್ಚನ್, ಸಮ್ ಆಫ್ 5, 8, 11 ಯೂಸಿಂಗ್ ಫಾರ್ಮುಲಾ ಅದು ಒಂದು. ಆಮೇಲೆ ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಆಫ್ AP 100, 96, 92, 12 ಯೂಸಿಂಗ್ ದ ಫಾರ್ಮುಲಾ. ಇದು ಕ್ವೆಶ್ಚನ್ನು ಅಷ್ಟೇ. ಸೊ ಹಾಗಾಗಿ ನಿಮಗೆ ಅರೌಂಡ್ 10 ಮಾರ್ಕ್ಸ್ ಕ್ವೆಶ್ಚನ್ನು. ಈಗ ಫಾರ್ಮುಲಾ ಎಲ್ಲರೂ ಹೇಳ್ತಾರೆ, ಅದು ಬಿಟ್ಟರೆ ಮಾರ್ಕ್ಸ್ಗೆ ಅರೌಂಡ್ 10 ಮಾರ್ಕ್ಸ್ಗೆ ಎಕ್ಸಾಕ್ಟ್ಲಿ ಸೇಮ್ ಕ್ವೆಶ್ಚನ್ಸ್ ಅಪಿಯರ್ ಆಗಿದೆ. ಸೊ ಇನ್ನು ನೆಕ್ಸ್ಟು ಯಾವ್ಯಾವ್ದು ನಾವು ಡಿಸ್ಕಸ್ ಮಾಡಿದ್ವಿ 34 ಮಾರ್ಕ್ಸ್ಗೆ ಅಂತ ಚೆಕ್ ಮಾಡ್ತಾ ಹೋಗೋಣ.